ನಮಸ್ಕಾರ ಸ್ನೇಹಿತರೆ. ಇವತ್ತು ನಮ್ಮ ಅಳಿಯಂದೊಂದು ಪಾಪದ ನಾಮಕರಣ ಇತ್ತು. ಹಾಗಾಗಿ ನಾವು ಮನೆಯಿಂದ ಎಲ್ಲರೂ ಹೋಗಿದ್ವಿ. ಮೊದಲಿಗೆ ಬೆಳಿಗ್ಗೆನೇ ನಾವು 7:15 ಬಿಟ್ಟು ಮನೆ ಬಿಟ್ಟು ನಮ್ಮೂರಿಂದ ಒಂದು 2 ಕಿಲೋಮೀಟ್ರ್ ಆದಮೇಲೆ ಒಂದು ಹೆಬ್ಳಿಗೆರೆ ಅಂತ ಸಿಗುತ್ತೆ. ಅಲ್ಲಿ ಮಾರಿಯಮ್ಮನ ದರ್ಶನ ನಾವು ಮಾಡ್ಕೊಂಡು ನಾವು ಮುಂದಕ್ಕೆ ಹೋಗ್ತೀವಿ. ಯಾವಾಗ ನಾವು ಅಲ್ಲಿಂದ ಮಾರಿಯಮ್ಮನ ದರ್ಶನ ಮಾಡ್ಕೊಂಡು ಬಿಟ್ವಿ ಸ್ನೇಹಿತರೆ. ಹಂಗೆ ಹೋಗ್ತಾ ದಾರಿಯಲ್ಲಿ ಭಾಳ ಶ್ರೇಷ್ಠವಾದ ಮಾರಿಯಮ್ಮ ಅದು. ಹಂಗೆ ದುರ್ಗದ ಹತ್ರ ಇರೋ ಆಂಜನೇಯ ಸ್ವಾಮಿ ದರ್ಶನ ಮಾಡಿದ್ವಿ ಬೆಳಿಗ್ಗೆನೆ. ಇವತ್ತು ಆಂಜನೇಯ ಸ್ವಾಮಿ ದೇವಸ್ಥಾನ ಓಪನಿಂಗ್ ಇತ್ತು. ಇವತ್ತು ಮತ್ತು ನಾಳೆ ಇದೆ. ಅಲ್ಲೂ ಕೂಡ ಹೋಗ್ತಾ ನಾವು ಯಾವಾಗ ಹೋದರೂ ದುರ್ಗದ ಸೈಡ್ ಹೋದರೂ ಅಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನ ದರ್ಶನ ಮಾಡ್ಕೊಂಡು ಮುಂದೆ ಹೋಗ್ತೀವಿ. ಅಲ್ಲೂ ಕೂಡ ಬೆಳಗ್ಗೆ ಎಲ್ಲ ಆಂಜನೇಯ ಸ್ವಾಮಿ ದರ್ಶನ ಮಾಡಿ ಹಾಗೆ ಮುಂದೆ ಹೊರಟ್ವಿ. ಅಲ್ಲೂ ಭಾಳ ವ್ಯವಸ್ಥಿತವಾಗಿ ಎಲ್ಲ ಮಾಡಿದ್ರು. ಇವತ್ತು ಮತ್ತು ನಾಳೆ ಆಂಜನೇಯ ಸ್ವಾಮಿ ದೇವಸ್ಥಾನ ಓಪನಿಂಗ್ ಇರೋದ್ರಿಂದ ಎಲ್ಲ ಶಾಮಿಯಾನ ಎಲ್ಲ ಹಾಕಿದ್ರು. ಎಲ್ಲ ಅದನ್ನೆಲ್ಲ ನೋಡಿಕೊಂಡು ಹಂಗೆ ಮುಂದೆ ಹೊರಟ್ವಿ. ಚೆನ್ನಾಗಿದೆ ಆಂಜನೇಯ ಸ್ವಾಮಿ ದೇವಸ್ಥಾನ. ಅಲ್ಲಿಂದ ಹೊರಟು ಒಂದು 9:45 ಗಂಟೆ ಅಷ್ಟೊತ್ತಿಗೆ ನಾವು ಚೌಟ್ರಿ ತಲುಪಿದ್ವಿ. ಚಳ್ಳಕೆರೆ ಶ್ರೀ ಬಸವೇಶ್ವರ ಕಲ್ಯಾಣ ಮಂಟಪ ಅಂತ. ಇದೇ ಪಾಪದ ನಾಮಕರಣ ಇವತ್ತು. ನಾವೇ ಬೇಗ ಹೋಗಿದ್ವಿ. ಅದಕ್ಕೆ ಹಾಗಾಗಿ ಪಾಪನೂ ಕರ್ಕೊಂಬಂದರು. ಅವರು ಮನೆಯಿಂದ ಕರ್ಕೊಂಬಂದು ನಾವೆಲ್ಲ ಎತ್ಕೊಂಡು ಫೋಟೋ ಎಲ್ಲ ತೆಗೆಸ್ಕೊಂಡ್ವಿ. ಅಷ್ಟೊತ್ತಿಗೆ ಅವರು ಎಲ್ಲ ಮನೆಯಿಂದ ಎಲ್ಲರೂ ಬಂದು ಎಲ್ಲ ಅಲ್ಲಿ ಫಂಕ್ಷನ್ ಚೆನ್ನಾಗಿ ವಿಡಿಯೋದಲ್ಲಿ ಫುಲ್ಲು ಅಪ್ಲೋಡ್ ಮಾಡ್ತೀವಿ ಸ್ನೇಹಿತರೆ. ಅದನ್ನು ವಾಚ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ದಯವಿಟ್ಟು ಸಪೋರ್ಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಬಾಯ್.